ನಾಗರಹೊಳೆ ಹಾಗೂ ಬಂಡೀಪುರದಲ್ಲಿ ಸಫಾರಿ ವಿಚಾರ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿ, ಜನರ ಜೀವನ ಹಾಗೂ ಜೀವನೋಪಾಯ ಎಲ್ಲವೂ ಕೂಡ ಮುಖ್ಯ, ಜೀವ ಅತ್ಯಮೂಲ್ಯ, ಜೀವನೋಪಾಯ ಎರಡನ್ನ ಉಳಿಸಿಕೊಳ್ಳಬೇಕು ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಕೊಳ್ಳೆಗಾಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭೂಮಿಯಲ್ಲಿ ಇರುವ ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ಅರಣ್ಯ ಸಿಬ್ಬಂದಿ 20ಕ್ಕೂ ಹೆಚ್ಚು ಹುಲಿ ಸೆರೆ ಹಿಡಿದಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಹುಲಿಗಳನ್ನ ಬಿಡಲಾಗಿದೆ. ಇತಿಹಾಸದಲ್ಲಿ ಇಷ್ಟು ದೊಡ್ಡದ ಕಾರ್ಯಾಚರಣೆ ಯಾವತ್ತೂ ನಡೆದಿಲ್ಲ. ಅಧಿಕಾರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಎಲ್ಲಾ ಸಿಬ್ಬಂದಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಇನ್ನು ಭ್ರಷ್ಟಾಚಾರ ವಿಚಾರ ಬಗ್ಗೆ ಮಾತನಾಡಿದ ಅವರು, ಹಿಂದೆ ನಮ್ಮ ಗಮನಕ್ಕೆ ಬಂದ ವೇಳೆಯಲ್ಲಿ ಕ್ರಮ ವಹಿಸಿದ್ದೇವೆ, ಮುಂದೇನೂ ಕೂಡ ಕ್ರಮ ಜರುಗಿಸುತ್ತೇವೆ. ನಿಮ್ಮ ಬಳಿ ಸಾಕ್ಷಿ ಇದ್ರೆ ಕೊಡಿ, ತನಿಖೆಗೆ ಆದೇಶ ಮಾಡುತ್ತೇನೆ. ರೈತರು, ಸಾರ್ವಜನಿಕರು, ಜನಪ್ರತಿನಿಧಿಗಳು ಎಲ್ಲರ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರ ಮಾಡುತ್ತೇವೆ ಎಂದು ಹೇಳಿದರು. ಕೊಳ್ಳೇಗಾಲದಲ್ಲಿ ಕಮಾಂಡ್ ಸೆಂಟರ್ ಉದ್ಘಾಟನೆ ಮಾಡ್ತಾ ಇದ್ದೇವೆ. ನಾನಿದ್ದೇನೆ, ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳೆಲ್ಲ ಇದ್ದಾರೆ. ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತೇನು ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಅದನ್ನು ತಡಿಬೇಕು ಅನ್ನೋಂಥದ್ದು. ಇವತ್ತು ಈ ಕಮಾಂಡ್ ಸೆಂಟರ್ ಮುಖಾಂತರ ನಾವು ಅರಣ್ಯದ ಅಂಚಿನಲ್ಲಿ ಏನು ಎಲ್ಲಿ ಮ್ಯಾಕ್ಸಿಮಮ್ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಕಾನ್ಫ್ಲಿಕ್ಟ್ ಇದೆ, ಸಂಘರ್ಷ ಇದೆ, ಆ ಭಾಗದಲ್ಲಿ ಇವತ್ತು ಎಲ್ಲಿ ಹುಲಿಗಳು ಹೊರಗಡೆ ಬರ್ತಾ ಇದೆ, ಆನೆಗಳು ಹೊರಗಡೆ ಬರ್ತಾ ಇದೆ, ಚಿರತೆಗಳು ಹೊರಗಡೆ ಬರ್ತಾ ಇದೆ, ಅದರ ಚಲನವಲ್ಲದ ಬಗ್ಗೆ ನಿಗಾ ಇಕ್ಕುವಂಥದ್ದು. ಮತ್ತು ಅದ್ರ ಬಗ್ಗೆ ಅರಣ್ಯದ ಅಂಚಿನಲ್ಲಿರುವಂಥ ಎಲ್ಲ ಏನು ಹಳ್ಳಿಗಳಿದ್ದಾವೆ, ಬಸ್ತಿ ಮಾಡೋಂಥ ಜನ ಇದ್ದಾರೆ ಅಲ್ಲಿ, ಇವತ್ತು ಅವರಿಗೆ ಮಾಹಿತಿ ಕೊಡುವಂಥದ್ದು, ಅವರಿಗೆ ಅರಿವು ಮೂಡಿಸುವಂಥದ್ದು, ಮತ್ತು ಯಾವುದೇ ರೀತಿಯ ಅನಾಹುತಗಳಾಗದ ರೀತಿಯಲ್ಲಿ ಮತ್ತು ಜೀವ ಅತ್ಯಮೂಲ್ಯವಾದಂಥದ್ದು, ಆ ಜೀವಹಾನಿ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದಕ್ಕೆ ಇದು ಸಹಕಾರಿ ಆಗ್ತದೆ. ಇದು ಬರೀ ಕೊಳ್ಳೇಗಾಲ ಅಷ್ಟೇ ಅಲ್ಲ, ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮಾಡ್ತಾ ಇದ್ದೇವೆ. ಅದೀಗ ಸಿದ್ಧತೆ ನಡೀತಾ ಇದೆ. ಸುಮಾರು 1 ವಾರ ಒಳಗಾಗಿ ಅದರ ಉದ್ಘಾಟನೆಯನ್ನು ಮಾಡ್ತೇನೆ. ಎಲ್ಲೆಲ್ಲಿ ಇವತ್ತು ವನ್ಯಜೀವಿ ಧಾಮಗಳಿದ್ದಾವೆ, ಎಲ್ಲೆಲ್ಲಿ ರಾಷ್ಟ್ರೀಯ ವನಗಳಿದ್ದಾವೆ, ಎಲ್ಲೆಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಇದೆ, ಆ ಭಾಗದಲ್ಲಿ ಏನೇನು ಕಾರ್ಯಚಟುವಟಿಕೆಗಳು ಇರ್ತವೆ ಅನ್ನುವಂಥದ್ದು ಒಂದೇ ಕಡೆ ಕೂತ್ಕೊಂಡು ಅದನ್ನು ನಿಗಾ ಇಕ್ಕಿ ಹಿರಿಯ ಅಧಿಕಾರಿಗಳು ಅದಕ್ಕೆ ಮೇಲ್ವಿಚಾರಣೆ ಮಾಡ್ತಾರೆ. ಮತ್ತು ಇದು ಹೆಚ್ಚಿನ ಮಟ್ಟದಲ್ಲಿ ಸಾವು ನೋವುಗಳನ್ನು ತಡೀತದೆ ಮತ್ತು ಅವಘಡಗಳಾಗುವಂಥದ್ದು ತಪ್ಪಿಸಲಿಕ್ಕೆ ಸಹಕಾರಿ ಆಗ್ತದೆ. ಅದರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.